ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಮೊದಲಿಗೆ ಇದು ಬ್ಯಾಲ್ದಣ್ಣು. ನಮ್ಮ ಮನೆಯವ್ರು ಡೈರಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ರೋಡಲ್ಲಿ ಒಂದು ಮರ ಇತ್ತಂತೆ, ಅಲ್ಲಿ ಬಿದ್ದಿದೆ. ಅದಷ್ಟು ಕದೆ ಬಿದ್ದಿರೋದು ಇದು ಗುಮ್ಮಂತ ಇತ್ತು. ಇದನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ಬೆಲ್ಲ ಪುಡಿ ಮಾಡಿಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಏನು ರುಚಿ ಅಂತೀರ, ಸಖತ್ತಾಗಿರುತ್ತೆ. ತಿಂದು ನೋಡಿ ಒಂದ್ಸರಿ, ತಿಂದು ನೋಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ಮಧ್ಯಾಹ್ನ 3 ಗಂಟೆ 3:30 ಸುಮಾರಿಗೆ ಮಳೆ, ಜೋರು ಮಳೆ. ಇನ್ನೇನು ಹೊಡ್ಕೊಂಡು ಬರಬೇಕು ಹಸುಗಳು ಅನ್ನೋಷ್ಟರಲ್ಲಿ ಫುಲ್ಲು ಹಸುಗಳು ನೆಂದೋಗಿದ್ದಾವೆ, ಮತ್ತು ನಮ್ಮ ಮನೆಯವರು ನೆಂದೋಗಿದ್ದಾರೆ. ನಾವಿಬ್ಬರು ನಾನು ಮಗ ಹಸುಗಳು ಬರೋ ಟೈಮ್ಗೆ ಶೆಡ್ಡಿಗೆ ಬಂದಿದ್ವಿ. ಇನ್ನು ಹಸುಗಳೆಲ್ಲ ಕಟ್ಟಾಕ್ಬಿಟ್ಟು ಡೈರಿಗೆ ಹೋಗ್ಬೇಕಲ್ವ, ಮಳೆ ಬಿಡಲಿ ಏನಾನ ಬರಲಿ ಡೈರಿಗೆ ಹಾಲು ಟೈಮ್ಗೆ ಎತ್ಕೊಂಡು ಹೋಗ್ತಾ ಇರಬೇಕು. ಇನ್ನು ನಮ್ಮದು ಸುತ್ತ ಇದಿಲ್ವಾ, ಜಾಲ್ರಿ ಅಲ್ವಾ ಇರೋದು. ಈ ಗಾಳಿ ಮಳೆಗೆ ಎಷ್ಟಲೇ ಸುತ್ತ ನೀರು ಬಂದಿದೆ. ಸ್ವಲ್ಪ ಒಳಗೆ ಫುಲ್ಲು ಒದ್ದೆ ಆಗ್ಬಿಟ್ಟಿತ್ತು. ಇನ್ನು ಅದರಲ್ಲೇ ಬೇಗ ಹಾಲು ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಕೊಳ್ತಾ ಇದ್ದಾರೆ. ಈ ಕಡೆ ನಾನೇನು ಮಿಷಿನ್ ಹಾಕೋದಿಲ್ಲ, ಮಿಷಿನ್ ಸ್ವಲ್ಪ ಅದು ಲೇಟ್ ಆಗುತ್ತೆ, ಕೈಯಲ್ಲೇ ಕರ್ಕೊಳ್ತೀವಿ ಬಿಡು ಅಂತ ಹೇಳ್ತಾರೆ. ನಮ್ಮ ಮನೆಯವ್ರು ಒಬ್ಬರೇ ನಾನು ಇದ್ದರು ಅಂದರೆ ಆವಾಗ ಕರೆಯೋದು. ಅದು ಅಲ್ಲದೆ ಈ ಕರೆಂಟು ಸಮಸ್ಯೆ ಅಲ್ವಾ ನಮಗೆ, ಕರೆಂಟ್ ಪ್ರಾಬ್ಲಮ್ಮಿಂದ ಈ ಮಿಷಿನ್ ಒಂದು ಹಸುಗೆ ಹಾಕಿರ್ತೀವಿ ಅಂದ್ಕೊಳ್ಳಿ, ಇನ್ನೊಂದು ಹಸುಗೆ ಹಾಕೋಷ್ಟರಲ್ಲಿ ಕರೆಂಟ್ ಹೋಗಿರುತ್ತೆ. ಇನ್ನೊಂದು ಹಸುಗೆ ಹಾಕಿರೋ ಮಿಷಿನ್ ಮತ್ತೆ ತೊಳೆದು ಎತ್ತಿಡಬೇಕು, ಇಲ್ಲಾಂದರೆ ಅದು ಒಂಥರ ಇದಾಗ್ಬಿಟ್ಟಿರುತ್ತೆ ಪೈಪಲ್ಲಿ. ಸುಮ್ಮನೆ ಅದೆಲ್ಲ ರಿಸ್ಕು ಕೆಲಸ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಇನ್ನು ಹಾಲು ಕರೆಯೋದಕ್ಕೆ ಹರಳೆಣ್ಣೆ ಖಾಲಿಯಾಗಿತ್ತು ಬಾಟ್ಲಲ್ಲಿ ಅಂತ ಹೇಳ್ಬಿಟ್ಟು ದೊಡ್ಡ ಬಾಟ್ಲಲ್ಲಿ ಇರೋದನ್ನು ಬಗ್ಗಿಸಿ ಕೊಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಹರಳೆಣ್ಣೆ ಕೆಚ್ಚಲಿಗೆ ಹಾಕ್ಕೊಂಡು ಹಾಲು ಕರೆದ್ರೆ ಸ್ಮೂತಾಗಿರುತ್ತೆ, ಬೇಗ ಕರ್ಕೋಬೋದು, ಈಸಿಯಾಗಿರುತ್ತೆ. ಅದೇ ಎಣ್ಣೆ ಹಾಕ್ದಿರ ಹಂಗೆ ಕರಿಯೋಕ್ಕೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಟೈಟ್ ಅನಿಸುತ್ತೆ. ಹಂಗಾಗಿ ಹರಳೆಣ್ಣೆಯಲ್ಲಿ ಹಾಲು ಕರಿಯೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಅದಕ್ಕೋಸ್ಕರ ಹರಳೆಣ್ಣೆ ಹಾಕ್ಕೊಂಡು ಹಾಲು ಕರೀತಾರೆ. ನೋಡ್ತಾ ಇರ್ಬೋದು, ಇನ್ನೂ ಹನಿಗಳು ಬೀಳ್ತಾನೆ ಇದ್ದಾವೆ, ಹಾಲು ಕರಿತಾನೆ ಇದ್ದಾರೆ. ಇನ್ನು ಮಳೆ ಬಿದ್ದರೂ ಸರಿ, ಬಿದ್ದಿಲ್ಲ ಅಂದ್ರೂ ಹಾಲು ಎತ್ಕೊಂಡು ಹೋಗಲೇಬೇಕು. ನಮ್ಮ ಶೆಡ್ ಇರೋದು ಬಂದು ಹೊಲ್ದ ಹತ್ರ ಅಲ್ವಾ, ಈ ರೋಡ್ ಬೇರೆ ಸರಿ ಇಲ್ಲ, ಬರೀ ಮಣ್ಣು ಕೆಸರು. ಮಳೆ ಬಿದ್ದರೆ ಅಂತೂ ಗಾಡಿ ಫುಲ್ ಎಳ್ಕೊಂಡು ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಅಲ್ಲಿ ಜರ್ರ ಅಂತ ಜಾರ್ಕೊಂಡು ಹೋಗ್ತಾನೆ ಇರುತ್ತೆ. ನಮ್ಮ ಮನೆಯವ್ರದ್ದು ಎಕ್ಸೆಲ್ ಅಲ್ವಾ, ಅದು ಹೋಗುತ್ತೆ. ನಾನು ಓಡಿಸೋ ಗಾಡಿ ಬಂದು ಆ್ಯಕ್ಟಿವಾ ಗಾಡಿ, ಅದು ಈ ಮಳೆ ಬಿದ್ದಿರೋ ಮಣ್ಣು ಮೇಲೆ ಹೋದರೆ ಫುಲ್ ಎಳ್ಕೊಂಡು ಹೋಗ್ತಾ ಇರುತ್ತೆ ಗಾಡಿ. ಸ್ವಲ್ಪ ಮಳೆ ಬಿದ್ದವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ ಓಡಾಡೋದಕ್ಕೆ. ಇನ್ನು ನೋಡ್ತಾ ಇರ್ಬೋದು, ನಾವು ಹಸುಗಳು ಕಟ್ಟಾಕೋವಾಗ ಫುಲ್ಲು ಮಳೆ ಜೋರು ಬೀಳ್ತಾ ಇತ್ತಲ್ವ, ಫುಲ್ಲು ಒದ್ದೆ ಆಗ್ಬಿಟ್ಟಿದ್ದೀವಿ ನಾವು ಮೂವರೂ. ಚಳಿ ಆಗ್ತಾಯಿತ್ತು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬುಟ್ಟಿಗಳಿಗೆ ಹಾಕೋದಕ್ಕೆ ಹುಲ್ಲು ಕೆಳಕ್ಕೆ ರಾಗಿ ಹುಲ್ಲು, ವೇಸ್ಟ್ ಹುಲ್ಲು ಇತ್ತಲ್ವ, ಅದನ್ನು ತಂದಿಟ್ಕೊಳ್ತೀವಿ. ಇಲ್ಲಾಂದರೆ ಸಗಣಿ ಬುಟ್ಟಿಗೆ ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಕಚ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿ ಬುಟ್ಟಿಯಿಂದ ಹಾಕ್ತೀವಲ್ವ ಸಗಣಿ, ಆವಾಗ ಬೀಳೋದೇ ಇಲ್ಲ, ಮೆತ್ಕೊಂಡೇ ಇರುತ್ತೆ. ಅದೇ ಕೆಳಗೆ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ತಪ್ಪೆ ತಿನ್ಕೊಂಡು ಹೋದರೆ ಚೆನ್ನಾಗಿ ಎತ್ತಾಕ್ಬೋದು. ಅದಕ್ಕೋಸ್ಕರ ಹುಲ್ಲು ಹಾಕೋದು ಕೆಳಕ್ಕೆ. ಇನ್ನು ಅವ್ರು ಹಾಲು ಕರ್ಕೊತಾ ಇದ್ದರೆ ನಾನು ಸಗಣಿ ತಪ್ಪೆಗಳೆಲ್ಲ ಎತ್ಕೊಳ್ಳೋದು, ಮತ್ತು ಕರುಗಳಿಗೆಲ್ಲ ಕುಡ್ತಿ ಇಡೋದು, ಈ ಥರ ಮಾಡೋದು. ನಾವು ಕರು ಬಿಟ್ಟೆ ಹಾಲು ಕರೆಯೋದು, ನಮ್ಮ ಮನೇಲಿ ರೂಢಿ ಮಾಡಿಲ್ಲ ಬಾಟ್ಲು ಹಾಲು ಕೊಟ್ಟು ಕರುಗಳಿಗೆ. ಅದು ಅಲ್ಲದೆ ನಮ್ಮ ಮನೇಲಿ ಕರುಗಳು ಬಿಟ್ಟಿಲ್ಲ ಅಂದರೆ ಶೇಪ್ ಬಿಡಲ್ಲ ನಮ್ಮ ಹಸುಗಳು. ಫಸ್ಟಿಂದನೂ ಹಂಗೇನೆ ರೂಢಿ ಮಾಡಿಲ್ಲ ಅವರು, ಕರುಗಳು ಬಿಟ್ಟೆ ಹಾಲು ಕರೆಯೋದು. ಒಂದು 3 ತಿಂಗಳು ಆಗೋವರೆಗೂ ಫುಲ್ ಹಾಲೇ ಕೊಡ್ತೀವಿ ಕರುಗಳಿಗೆ. ಆಮೇಲೆ ಒಂದು ಸ್ವಲ್ಪ ಹಸಿ ಹುಲ್ಲು ಎಳೆದಾಗಿ ಅವು ತಿನ್ನೋ ಥರದ್ದು ಫುಡ್ಡು ಅವು ಕೊಡ್ತೀವಿ ನಾವು ಕರುಗಳಿಗೆ.
ನೋಡ್ತಾ ಇರ್ಬೋದು ನಮ್ಮ ಜಮೀನು ಮಳೆ ಬೀಳ್ತಾ ಇರೋದಕ್ಕೆ ಆಚೆ ಕಡೆ ಒಳಗಡೆ ಬಂದು ಸೇರಿಕೊಂಡಿದೆ. ಮಳೆ ಬರ್ತಾ ಇದೆ ಅಂತ ಸುಮ್ಮನೆ ಏನು ಕೂತ್ಕೊಳ್ಳೋಂಗಿಲ್ಲ, ಒಂದು 5 ನಿಮಿಷ ನಿಂತೋಗ್ಲಿ ಆಮೇಲೆ ಕರ್ಕೊಳ್ಳೋಣ ಅಂತ. ಯಾಕಂದರೆ ಡೈರಿ ಮಿಸ್ ಆಯಿತು ಅಂದರೆ ಇನ್ನು ಹಾಲೆಲ್ಲ ಹಂಗೆ ಇದ್ಬಿಡುತ್ತಲ್ವ. ಸೊ ಹಂಗಾಗಿ ಬೇಗ ಕರ್ಕೊಂಡು ಎತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಮಳೆಯಲ್ಲೇ ಕರಿತಾ ಇದ್ದಾರೆ. ಯಾಕಂದರೆ ಡೈರಿ ಅದು ಟೆಂಪೋ ಬರುತ್ತಲ್ವ, ಅದು ಸೊ 1-2 ನಿಮಿಷನೂ ಇರೋದಿಲ್ಲ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನಾದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಮಗಗೆ ಸಾಟರ್ಡೇ ಏನೋ ಹಾಲಿಡೇ ಇತ್ತು, ಮಳೆ ಬಿದ್ದಿತ್ತಲ್ವ, ಸ್ವಲ್ಪ ತ್ಯಾವ ಇದ್ದಿದ್ದರಿಂದ ಈ ಕಡೆ ಕಾಂಪೌಂಡಿಂದ ಆಚೆ ಕಡೆ ಸ್ವಲ್ಪ ನಮ್ಮ ಮನೆಯವರು ಪಾರಮೂಲ್ ಕಡ್ಡಿಗಳೆಲ್ಲ ನೆಟ್ಬಿಟ್ಟಿದ್ದಾರೆ. ಅಲ್ಲಿ ನಾನು ಜೋಳ 2 ಚಿಲ್ಲದಕ್ಕೆ ತಂದಿದ್ವಲ್ಲ, ಜೋಳ ನಾನು ಹಾಕ್ತೀನಿ ಕೊಡಮ್ಮ ಬೆಳೀತು ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾನೆ. ಇನ್ನು ನಮ್ಮ ಮನೆಯಲ್ಲಿ ಗುಳ್ಳೆ ಕಾಯಿಲೆ ಬರುತ್ತಲ್ವ, ಅದು ಬಂದಿದೆ ಈ ಕರುಗೆ ಸ್ಟಾರ್ಟಿಂಗಲ್ಲಿ. ಈ ಬಂದಿದ್ದ ತಕ್ಷಣ ಡಾಕ್ಟ್ರಿಗೆ ಕರೆದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ವಿ, ಆದರೆ ಅದು ಕಮ್ಮಿನೇ ಆಗಿಲ್ಲ. ಒಂದು 3-4 ಸರಿ ಡಾಕ್ಟ್ರ್ ಕೈಯಲ್ಲಿ ಇಂಜೆಕ್ಷನ್ ಮಾಡಿಸಿದ್ವಿ, ಇವಾಗ ಕಮ್ಮಿ ಆಗಿದೆ. ಆದರೆ ಆ ಗುಳ್ಳೆಗಳು ಮಾರ್ಕು ಹಂಗೆ ಇದ್ಬಿಡುತ್ತೆ, ಹೋಗೋದಿಲ್ಲ, ತುಂಬ ದಿನ ಬೇಕು ಅದು ಹೋಗೋದಕ್ಕೆ. ಇದು ಒಂಥರ ಅಂಟು ರೋಗ ಥರ, ಒಂದಕ್ಕೆ ಬಂದರೆ ಸಾಕು ಬೇರೆ ಇದಕ್ಕೆಲ್ಲ ಬರ್ತಾ ಇರುತ್ತೆ. ನಮಗೆ ಸಪ್ರೇಟಾಗಿ ಕಟ್ಟಾಕಬೇಕು ಈ ಥರ ಬಂದರೆ. ಆದರೆ ನಮ್ಮ ಮನೆ ಇಲ್ಲಿ ಶೆಡ್ ಹತ್ರ ಆಚೆ ಕಡೆ ಏನು ಮೇಲುಗಡೆ ಇದಿಲ್ವಲ್ಲ, ಸೊ ಒಳಗಡೆ ಮಾತ್ರ ಶೆಡ್ ಒಳಗಡೆ ಕಟ್ಟಬೇಕು ಅಷ್ಟೇ, ಅದೇ ಫೆಸಿಲಿಟಿ ಇರೋದು. ಸೊ ಹಂಗಾಗಿ ಕೊನೆಗೆ ಲಾಸ್ಟಲ್ಲಿ ಕಟ್ಟಾಕಿದ್ವಿ. ಆದ್ರೂ ಪಕ್ಕದಲ್ಲಿರೋ ಪಡ್ಡೆಗೂ ಬಂತು. ಇದಕ್ಕೆ ಬಂದಿದ್ದಾದಮೇಲೆ ಇನ್ನೂ ಟ್ರೀಟ್ಮೆಂಟ್ ನಡೀತಾನೆ ಇದೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.